ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಕ್ರಿಸ್ಟಲ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಫಸ್ಟ್ ಬಂದು ಇದು ಸೆಲೆನೈಟ್ ಕ್ರಿಸ್ಟಲ್. ಇದು ಸೆಲೆನೈಟ್ ಕ್ರಿಸ್ಟಲ್ ಟವರ್ ಅಂತ ಹೇಳ್ತಾರೆ. ಫಸ್ಟ್ ಇದು ನಾನು ಒಂದು ತರಿಸಿದ್ದೆ, ಇದು ತುಂಬಾ ವರ್ಷದ ಹಿಂದೆ. ಅದಾದ್ಮೇಲೆ ಈಗ ಇದನ್ನ 3 ತರಿಸಿದ್ದೀನಿ. ಇದು 3 ಕೂಡ ಹೊಸದೇ. ಮತ್ತೆ ಇದು ಸೆಲೆನೈಟ್ ಕ್ರಿಸ್ಟಲ್ ಪ್ಲೇಟ್. ಇದು ಇದ್ರ ಮೇಲೆ ಯಾವುದೇ ಕ್ರಿಸ್ಟಲ್ ಇಟ್ಟರು ಇದು ಚಾರ್ಜ್ ಆಗುತ್ತೆ. ಮತ್ತೆ ಇದ್ರ ಮೇಲೆ ಶ್ರೀಚಕ್ರ ಯಂತ್ರ ಇದೆ. ಧ್ಯಾನದಲ್ಲಿ ಶ್ರೀಚಕ್ರ ಯಂತ್ರ ಅಮ್ಮನವರ ಒಂದು ಇದಾಗಿದೆ. ತುಂಬಾನೇ ಹೆಲ್ಪ್ ಮಾಡುತ್ತೆ ನಮ್ಗೆ. ಸೊ ನಾನು ಇದರಲ್ಲಿ 7 ಚಕ್ರ ಹೀಲಿಂಗ್ದು ಇತ್ತು. ನಾನು ಇದನ್ನ ಚೂಸ್ ಮಾಡ್ಕೊಂಡು ಇದನ್ನ ತರಿಸ್ಕೊಂಡೆ. ಇದು ಬಂದು ರೇಖಿ ಸಿಂಬಲ್ ಇರುವಂತ 7 ಚಕ್ರ ಹೀಲಿಂಗ್ ಕ್ರಿಸ್ಟಲ್ ಪಿರಮಿಡ್ ಅಂತಾರೆ ಇದನ್ನ. ಇದು ಬಂದು ಕ್ಲಿಯರ್ ಕ್ವಾರ್ಟ್ಸ್. ಇದು ಕ್ರಿಸ್ಟಲ್ ಬಂದು ಇದು ಗೋಮತಿ ಚಕ್ರ ಯಂತ್ರ. ಇದರಲ್ಲಿ ಶ್ರೀಚಕ್ರ ಕೂಡ ಇದೆ. ಇದು ಮೇಲೆ ಪ್ಲೇಟ್ ಅಲ್ಲಿ ಬರ್ದಾಗ ಹಾಗೆ ಇರುತ್ತೆ. ಇದು ಟವರ್ ತರ ಹೀಗಿರುತ್ತೆ. ಇದು ಟವರ್ ತರ ಹೀಗಿರುತ್ತೆ. ಶ್ರೀಚಕ್ರ ಯಂತ್ರ ಇದು ಕೂಡ. ಈ ಕ್ರಿಸ್ಟಲ್ಸ್ ಬಂದು ಹಣವನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ. ಇದು ಪೈರೆಟ್ ಕ್ರಿಸ್ಟಲ್. ಇದು ರಾ. ಇದು ಟಂಬಲ್ ಸ್ಟೋನ್ಸ್. ಇದು ಬಂದು ಯೆಲ್ಲೋ ಸಿಟ್ರಿನ್. ಇದು ಬಂದು ಗ್ರೀನ್ ಜೇಡ್. ಈ 3 ಕ್ರಿಸ್ಟಲ್ಸ್, ಈ 4 ಕ್ರಿಸ್ಟಲ್ಸ್ ಏನಿದೆ, ಇದು 3 ಕ್ರಿಸ್ಟಲ್, ಸಾರಿ. ಇದು ರಾ ಇದೆ. ಇದು ಟಂಬಲ್ ಸ್ಟೋನ್. ಈ ರೀತಿ ಇರೋದನ್ನ ಟಂಬಲ್ ಸ್ಟೋನ್ ಅಂತಾರೆ. ಈ ರೀತಿ ಇರೋದನ್ನ ರಾ ಅಂತಾರೆ. ಈ 3 ಕ್ರಿಸ್ಟಲ್ಸ್ ಮನಿಯನ್ನ ಯಾವಾಗ್ಲೂ ಕೂಡ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಇದು ಬಂದು ಟೈಗರ್ ಐ ಕ್ರಿಸ್ಟಲ್. ಇದು ಕ್ರಿಸ್ಟಲ್ ಟಂಬಲ್ ಸ್ಟೋನ್. ಇದನ್ನ ಇದ್ರ ಜೊತೆ ಇಡೋದ್ರಿಂದ ಹಣವನ್ನ ಸಂಪಾದನೆ ಮಾಡಿದಾಗ ಅದಕ್ಕೆ ಬರುವಂತ ದೃಷ್ಟಿ ಏನಿರುತ್ತೆ ಅದನ್ನೆಲ್ಲ ಇದು ಹೀಲ್ ಮಾಡಿ ನಮ್ಮ ಹಣವನ್ನ ಪ್ರೊಟೆಕ್ಟ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಇದು ಬ್ಲ್ಯಾಕ್ ಟರ್ಮಲೈನ್ ರಾಕ್ ಕ್ರಿಸ್ಟಲ್. ಇದು 1 kg ಇತ್ತು. ನಾನು ಅದನ್ನ ಹಾಗೆ ತರಿಸ್ಕೊಂಡೆ. ಇದು ನಮಗಾಗಿರೋಂಥ ದೃಷ್ಟಿಯನ್ನ ಹೀಲ್ ಮಾಡುತ್ತೆ. ಮತ್ತೆ ನಮ್ಗೆ ಇನ್ಯಾವುದೇ ದೃಷ್ಟಿ ತಾಗದಲ್ಲೇ ಇದು ಯಾವಾಗ್ಲೂ ನಮ್ಮನ್ನ ಹೀಲ್ ಮಾಡ್ತಾ ಇರುತ್ತೆ. ಇದು ಗಾಜಿಂದು ತಾವರೆ ಹೂವ. ನಮ್ಮ ಸಹಸ್ರಾರ ಚಕ್ರ ಓಪನ್ ಆದಾಗ ಕೂಡ ಹೀಗೆ ತಾವರೆ ಹೂವದ ತರ ಪೆಟಲ್ಸ್, ಕಮಲದ ಹೂವು ತರ ಅರಳುತ್ತೆ ಸಹಸ್ರಾರ ಚಕ್ರ. ಸೊ 1000 ಪೆಟಲ್ಸ್ ಇರುತ್ತಲ್ವಾ, ಅದ್ರದ್ದೇ ಇದು. 7 ಚಕ್ರಕ್ಕೆ ಸಂಬಂಧಿಸಿರುವಂತ ಕ್ರಿಸ್ಟಲ್ ಹೀಲಿಂಗ್ಗೋಸ್ಕರ ಯೂಸ್ ಮಾಡುವಂಥದ್ದು. ಇದು ಎಲ್ಲ ಕ್ರಿಸ್ಟಲ್ ಹೀಲಿಂಗ್ಗೆ ಯೂಸ್ ಮಾಡೋದು. ಸೊ ಇದರಲ್ಲಿ 7 ಚಕ್ರಕ್ಕೂ ಸಂಬಂಧಪಟ್ಟಿರುವಂತ ಕ್ರಿಸ್ಟಲ್ಸ್ ಇದೆ. ಇದು ಮೂಲಾಧಾರ ಚಕ್ರದ್ದು. ಇದು ಸ್ವಾದಿಷ್ಠಾನ ಚಕ್ರ. ಇದು ಮಣಿಪುರ ಚಕ್ರ. ಇದು ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಥರ್ಡ್ ಐ ಚಕ್ರ ಅಂಡ್ ಇದು ಸಹಸ್ರಾರ ಚಕ್ರ. ಈ 7 ಚಕ್ರವನ್ನ ಹೀಲ್ ಮಾಡುವಂತ ಕ್ರಿಸ್ಟಲ್ಸ್ ಇದು. ನಾನು ಇದನ್ನ ಈ ತಾವರೆ ಹೂದಲ್ಲಿ ಒಂದ್ರ ಮೇಲೆ ಒಂದು ಜೋಡಿಸಿ ಇಟ್ಟಿದ್ದೀನಿ. ಆಮೇಲೆ ಈ ಹೂದ್ದು, ನನಗೆ ಹೂವುಗಳಂದ್ರೆ ತುಂಬಾ ಇಷ್ಟ. ಆದ್ರೆ ಒರಿಜಿನಲ್ದು ಹಾಳಾಗ್ಬಿಡತ್ತೆ ಬೇಗ, ಅಂದ್ರೆ ಒಣಗೋಗ್ಬಿಡತ್ತೆ. ನನಗೆ ಹೂವದ ಗಿಡಗಳಂದ್ರೆ ಇದ್ದಿದ್ದು ತುಂಬಾ ಇಷ್ಟ. ನನಗೆ ಟ್ರೇನಲ್ಲಿ ಇಡೋದಕ್ಕೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ತಂದು ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನೋಡೋದ್ರಿಂದ ತುಂಬಾ ಚೆನ್ನಾಗಂತ ಅನ್ಸುತ್ತೆ ನನಗೆ. ಇದು ನನ್ನ ಹಾರ್ಟ್ ಚಕ್ರವನ್ನ ಹೀಲ್ ಮಾಡ್ತಾ ಇರೋಂಥ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್. ನಾನು ಅದ್ರ ಬಗ್ಗೆ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಬಗ್ಗೆ ಯೂಸ್ ಮಾಡಿ ಅಂತ ಹೇಳಿ ನಾನು ಹಾರ್ಟ್ ಚಕ್ರದೊಂದು ಹಾಕಿದ್ನಲ್ಲ, ಇದು ನಾನು ಯೂಸ್ ಮಾಡ್ತಾ ಇರೋಂಥ ಹಾರ್ಟ್ ಚಕ್ರದ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್. ಇದು ತುಂಬಾ ಚಿಕ್ಕದು ಪೈರೆಟ್ ಕ್ರಿಸ್ಟಲ್ದು ಪಿರಮಿಡ್. ಇದು ಆಮೆಥಿಸ್ಟ್ ಕ್ರಿಸ್ಟಲ್. ಇದು ಬಂದು ಪೆಂಡುಲಮ್ ಡೋಯಿಂಗ್ ಅಂತಾರೆ ಇದನ್ನ ಪೆಂಡುಲಮ್. ಇದ್ರ ಬಗ್ಗೆ ಡೀಟೇಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು, ಇನ್ನೂ ಲೇಟ್ ಆಗತ್ತೆ. ಈಗ ಇದರಲ್ಲಿ ಏನೇನ್ ಕ್ರಿಸ್ಟಲ್ ಇದೆ ನಾನು ಹೇಳ್ತಾ ಇದ್ದೀನಿ. ಇದು ಬಂದು ಬ್ಲ್ಯಾಕ್ ಟರ್ಮಲೈನ್ ಕ್ರಿಸ್ಟಲ್ ಪೆಂಡುಲಮ್, ಸಾರಿ, ಟಂಬಲ್ ಸ್ಟೋನ್. ಇದು ರಾ ಕ್ರಿಸ್ಟಲ್. ಇದು ಟಂಬಲ್ ಸ್ಟೋನ್. ಸೇಮ್ ಇದು ದೃಷ್ಟಿ ಆಗ್ದಲೇ ಇರೋ ಹಂಗೆ ಆಗಿರೋ ದೃಷ್ಟಿಯನ್ನ ತೆಗೆಯೋದಕ್ಕೆ
ಯೂಸ್ ಮಾಡುವಂಥ ಕ್ರಿಸ್ಟಲ್ಸ್ ಇದು. ಇದು ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಟಂಬಲ್ ಸ್ಟೋನ್. ಇದು ನಮ್ಮ ಹಾರ್ಟ್ ಚಕ್ರವನ್ನ ಹೀಲ್ ಮಾಡುತ್ತಿದು. ಇದು ಟೈಗರ್ ಐ ಟಂಬಲ್ ಸ್ಟೋನ್ಸ್. ನಾನು ಇದ್ರಲ್ಲೂ ಇಟ್ಟಿದ್ದೀನಿ ಮತ್ತೆ ಇದ್ರಲ್ಲೂ ಇಟ್ಟಿದ್ದೀನಿ. ಇದು ಜಾಸ್ತಿ ತರಿಸಿದೆ. ಇದು ತುಂಬಾ ಪವರ್ನ ಕೊಡುತ್ತೆ. ಯಾರಿಗಾದ್ರೂ ತುಂಬಾ ಭಯ ಇದ್ರೆ ಅವರು ಈ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಖಂಡಿತ ತುಂಬಾ ಧೈರ್ಯವನ್ನ ಕೊಡುತ್ತೆ ಇದು. ಟೈಗರ್ ಐ, ಟೈಗರ್ಗೆ ಎಷ್ಟು ನೋಡಿದಾಗ ಎಲ್ಲರೂ ಹೇಗೆ ಭಯ ಪಡ್ತಾರೆ, ಅದಕ್ಕೆ ಎಷ್ಟು ಧೈರ್ಯ ಇರುತ್ತೆ ಅಂತ ಅಲ್ವಾ. ಇದು ಆ ಒಂದು ಧೈರ್ಯವನ್ನ, ಶಕ್ತಿಯನ್ನ ನಮ್ಮಲ್ಲಿ ತುಂಬುತ್ತೆ. ಏನೊಂದು ಕೂಡ ನಂಬಿ ಯೂಸ್ ಮಾಡಿದಾಗ ಮಾತ್ರನೇ ಅದು ವರ್ಕ್ ಆಗುತ್ತೆ. ಸೊ ನಂಬಿ ಯೂಸ್ ಮಾಡೋದ್ರಿಂದ ಖಂಡಿತ ಇದರ ಒಂದು ಲಾಭ ನಿಮಗೆ ಸಿಗುತ್ತೆ. ಇದು ಬಂದು ಸನ್‌ಸ್ಟೋನ್. ಸೂರ್ಯನ ಬೆಳಕಿನ ರೀತಿಯಲ್ಲಿ ನಮಗೆ ಇದು ಹೆಲ್ಪ್ ಮಾಡುತ್ತೆ. ಸೂರ್ಯ ಎಷ್ಟು ಟೈಮಿಗೆ ಕರೆಕ್ಟಾಗಿ ಎದ್ದೇಳೋದು, ಪ್ರತಿದಿನ ಅವ್ರು ಕೆಲಸ ಮಾಡೋದನ್ನ ಮಾಡುತ್ತಲ್ಲ, ಸೋಂಬೇರಿತನವನ್ನು ಹೋಗಿಸಿ ನಮಗೆ ನಮ್ಮ ಕೆಲಸವನ್ನ ಮಾಡೋದಕ್ಕೆ, ನಮ್ಮ ಕೆಲಸದಲ್ಲಿ ಪ್ರತಿದಿನ ಒಂದು ಕನ್ಸಿಸ್ಟೆನ್ಸಿಯನ್ನ ತರೋದಕ್ಕೆ ನಮಗೆ ಹೆಲ್ಪ್ ಮಾಡುವಂಥ ಕ್ರಿಸ್ಟಲ್ ಇದು. ಇದು 7 ಚಕ್ರ ಹೀಲಿಂಗ್ ರಾ ಕ್ರಿಸ್ಟಲ್ ಅಂತ ಹಾಕಿದಾಗ ನನಗೆ ಈ 7 ಕ್ರಿಸ್ಟಲ್‌ನ ಸೆಟ್ ನನಗೆ ಬಂತು. ನಾನು ಇದನ್ನೆಲ್ಲ ಆಲ್ಮೋಸ್ಟ್ ಮೀಶೋದಲ್ಲೇ ತಗೊಂಡಿರುವಂಥದ್ದು. ಕೆಲವೊಂದನ್ನ ಬಿಟ್ರೆ ಮಿಕ್ಕಿದ್ದನ್ನೆಲ್ಲ ನಾನು ಮೀಶೋದಲ್ಲೇ ತಗೊಂಡಿರುವಂಥದ್ದು. ಮೀಶೋದಲ್ಲಿ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗ್ತದೆ ಆ್ಯಕ್ಚುಲಿ. ಇದೆಲ್ಲ ಆಲ್ಮೋಸ್ಟ್ ನನಗೆ 10,000 ಹತ್ತತ್ರ 10,000ವರೆಗೂ ಬಂತು. ಜೊತೆಯಲ್ಲಿ ಈ ಕ್ರಿಸ್ಟಲ್, ಈ ಟ್ರೇ ಮತ್ತೆ ಇದು ಪ್ಲೇಟು, ಈ ಈ ಗಾಜಿನ ಪ್ಲೇಟು, ಕ್ಯಾಂಡಲ್ ಪ್ರತಿಯೊಂದನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಈ ಫ್ಲವರಿಂದ ಹಿಡಿದು ಹತ್ತತ್ರ 10,000 ಹಿಡೀತು. ಸ್ವಲ್ಪ ಕಾಸ್ಟ್ಲಿ ಇದೆ. ಬಟ್ ನಿಮಗೆ ಆದಷ್ಟು ಒಂದು 200-300 ಆ ಥರದಲ್ಲಿ ಬರುತ್ತೆ ಈ ಟಂಬಲ್ ಸ್ಟೋನ್ಗಳೆಲ್ಲ. ಇದು ಬಂದು 200-300 300 ಚಿಲ್ಲರೆ ಏನೋ ಇದೆ. ಆ ರೀತಿ ನಿಮ್ಗೆ ಆದಾಗ ಒಂದೊಂದೇ ತರಿಸ್ಕೊಳ್ಳಿ. ಹಾಗೆ ಕೂಡ ತರಿಸ್ಕೊಳ್ಬಹುದು. ಮತ್ತೆ ಇದು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದ್ದಂಥ ಕ್ರಿಸ್ಟಲ್ ಇದು. ಇದು ಬಂದು ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಿರುವಂಥ ಕ್ರಿಸ್ಟಲ್. ಇದು ಮಣಿಪುರ ಚಕ್ರದ್ದು. ನಾನು ಇದನ್ನ ಆಲ್ರೆಡಿ ಇಲ್ಲೂ ತೋರಿಸಿದ್ದೀನಿ. ಇದು ಹಣವನ್ನ ಅಟ್ರಾಕ್ಟ್ ಮಾಡುವಂಥದ್ದು ಎಲ್ಲ ಸಿಟ್ರಿನ್ ಅಂತ. ಇದು ಮಣಿಪುರ ಚಕ್ರವನ್ನ ಸ್ಟ್ರಾಂಗ್ ಮಾಡೋದಕ್ಕೆ, ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಗ್ರೀನ್ ಅವೆಂಚರ್, ನಮ್ಮ ಹಾರ್ಟ್ ಚಕ್ರ ಹೀಲಿಂಗಿಗೆ ಯೂಸ್ ಮಾಡುವಂಥ ಕ್ರಿಸ್ಟಲ್ ಇದು. ಇದರಲ್ಲಿ ಇರುವಂಥದ್ದು ಗ್ರೀನ್ ಜೇಡ್. ಇದು ಬೇರೆ ಕ್ರಿಸ್ಟಲ್. ಇದು ಮನಿಯನ್ನ ಅಟ್ರಾಕ್ಟ್ ಮಾಡುತ್ತೆ. ಇದು ಗ್ರೀನ್ ಅವೆಂಚರ್, ಇದು ಬೇರೆ. ಇದು ಬ್ಲೂ ಕಲರ್ ಅಲ್ಲಿ ಇದೆ. ಇದು ಥ್ರೋಟ್ ಚಕ್ರವನ್ನ ಹೀಲ್ ಮಾಡುವಂಥ ಕ್ರಿಸ್ಟಲ್. ಇದು ಅಮೆಥಿಸ್ಟ್, ನಮ್ಮ ಥರ್ಡ್ ಐ ಮತ್ತೆ ಸಹಸ್ರಾರ 2 ಚಕ್ರಕ್ಕೆ ಇದು ಹೀಲ್ ಮಾಡುತ್ತೆ. ಇದು ಕ್ಲಿಯರ್ ಕ್ವಾರ್ಟ್ಸ್ ಟಂಬಲ್ ಸ್ಟೋನ್. ಇದು ಸಹಸ್ರಾರ ಚಕ್ರ ಆಲ್ ಓವರ್ ನಮ್ಮ ಓರವನ್ನ ಹೀಲ್ ಮಾಡುವಂಥ ಕ್ರಿಸ್ಟಲ್. ಇದು ಆಲ್ರೆಡಿ ಇಲ್ಲೊಂದು ಸ್ಟೋನ್ ಅನ್ನು ಕೂಡ ತೋರಿಸಿದ್ದೀನಿ. ಇದ್ರದ್ದೇ ಇದು ಕೂಡ ಸೇಮೇ. ಅದು ದೊಡ್ಡ ಸ್ಟೋನು. ಇದು ಟಂಬಲ್ ಸ್ಟೋನ್ಸು. ಮತ್ತೆ ಇದು ಆವಾಗಲೇ 7 ಚಕ್ರದಂತ ತೋರಿಸಿದ್ನಲ್ಲ, ಅದರಲ್ಲಿ ಒಂದು ಪೀಸ್ ಕೊಟ್ಟಿದ್ದಾರೆ. ಇದು ರಾ. ಈ ಮಧ್ಯ ನಾನು ಕ್ಯಾಂಡಲ್ನ ಹಚ್ಕೊಂಡು ಧ್ಯಾನವನ್ನ ಮಾಡ್ತಾ ಇದ್ದೀನಿ. ಕ್ಯಾಂಡಲ್ನ ಹಚ್ಕೊಂಡು ಧ್ಯಾನ ಮಾಡಿದಾಗ ಇದ್ದಂಥ ಪವರ್ಸ್ನ ನಾನು ತುಂಬ ಚೆನ್ನಾಗಿ ಹೀಲ್ ಮಾಡ್ತಾ ಇದೆ. ಆದ್ದರಿಂದ ಈ ನಡುವೆ ಕಂಟಿನ್ಯೂ ನಾನು ಕ್ಯಾಂಡಲನ್ನ ಹಚ್ಕೊಂಡು ಮಾಡ್ತಾ ಇದ್ದೀನಿ. ಇದು ಇನ್ನೊಂದು ಕ್ಯಾಂಡಲ್ ತಂದಿದ್ದೀನಿ. ಇದು ಇಷ್ಟು ದೊಡ್ಡ ಕ್ಯಾಂಡಲ್. ಇವಾಗ ಅದು ಖಾಲಿ ಆಗ್ತಾ ಇದೆ. ನೆಕ್ಸ್ಟ್ ಇದನ್ನ ನಾನು ಯೂಸ್ ಮಾಡ್ತೀನಿ. ಕ್ರಿಸ್ಟಲ್ನ ಹೇಗೆ ಚಾರ್ಜ್ ಮಾಡ್ಬೋದು ಅಂತಂದ್ರೆ, ಈ ರೀತಿ ಸೆಲೆನೈಟ್ ಕ್ರಿಸ್ಟಲ್ ಪ್ಲೇಟ್ ಮೇಲೆ ಇಟ್ಟು ಕೂಡ ಚಾರ್ಜ್ ಮಾಡಬಹುದು. ಅಥವಾ ಸೂರ್ಯನ ಬಿಸಿಲಲ್ಲಿ ಇಟ್ಟರೆ ಚಾರ್ಜ್ ಆಗತ್ತೆ. ಚಂದ್ರನ ಬೆಳಕಿನಲ್ಲಿ ಕೂಡ ಇಡಬಹುದು. ಮತ್ತೆ ಮಳೆ ಬಂದಾಗ ಈ ರೀತಿ ಬೌಲಲ್ಲಿ ಹಾಕಿ ಅದರಲ್ಲಿ ಕೂಡ ಇಟ್ಟು ಆ ಮಳೆ ನೀರಲ್ಲಿ ಇಟ್ಟುಬಿಟ್ರೆ ಅದು ಮಳೆ ನೀರಿನಲ್ಲಿ ಚಾರ್ಜ್ ಆಗತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಸೆಲೆನೈಟ್ ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ನೀರನ್ನ ಟಚ್ ಮಾಡೋ ಹಂಗಿಲ್ಲ. ಮತ್ತೆ ಇದನ್ನ ಚಾರ್ಜ್ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇಲ್ಲ. ಇದೇ ಎಲ್ಲ ಕ್ರಿಸ್ಟಲ್ನ ಚಾರ್ಜ್ ಮಾಡುತ್ತೆ. ಇದು ನಮ್ಮ ಎನರ್ಜಿ ಓರವನ್ನ ಚಾರ್ಜ್ ಮಾಡುತ್ತೆ, ನಮ್ಮ ಎನರ್ಜಿ ಲೆವೆಲ್ಸ್ನ ಹೈ ಮಾಡುತ್ತೆ. ಸೊ ಇದನ್ನ ಮಾತ್ರ ಬಿಟ್ಟು ಇನ್ನೆಲ್ಲ ಕ್ರಿಸ್ಟಲ್ನ ಚಾರ್ಜ್ ಮಾಡಬೇಕಾಗತ್ತೆ. ಮತ್ತೆ ಇದು ಇನ್ನೊಂದು ಟೆಕ್ನಿಕ್ಕು. ಇದು ಸೇಜ್. ಇದನ್ನ ಸುಟ್ಟುಬಿಟ್ಟು ಇದರ ಹೊಗೆಯಿಂದ ಕೂಡ, ಇದು ಹೊಗೆನ ಹಾಕೋದ್ರಿಂದ ಕೂಡ ಚಾರ್ಜ್ ಆಗುತ್ತೆ. ನಾನು ಈ ಮಧ್ಯೆ ಎಲ್ಲ ಕ್ರಿಸ್ಟಲ್ಸ್ನು ಹೀಗೇನೆ ಚಾರ್ಜ್ ಮಾಡ್ತಾ ಇದ್ದೀನಿ. ಮತ್ತೆ ಕ್ರಿಸ್ಟಲ್ನ ಯಾವುದೇ ರೀತಿಯಾದ ಮೆಟಲ್ನಲ್ಲಿ ಇಡೋ ಹಾಗಿಲ್ಲ. ಈ ರೀತಿ ಪ್ಲಾಸ್ಟಿಕ್ಕು, ಗಾಜಿಂದು, ಪ್ಲಾಸ್ಟಿಕ್
ಈ ರೀತಿಯಾದಂಥ ಬೌಲು, ಟ್ರೇ ಇಂಥದ್ರಲ್ಲೇ ಇಡಬೇಕು. ಮೆಟಲ್‌ನಲ್ಲಿ ಕ್ರಿಸ್ಟಲ್‌ಗಳನ್ನ ಇಟ್ಟಾಗ ಕಂಪ್ಲೀಟ್ ಆಗಿ ಕ್ರಿಸ್ಟಲ್‌ನಲ್ಲಿ ಇರುವಂಥ ಪವರ್ಸ್‌ನ ಮೆಟಲ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಕ್ರಿಸ್ಟಲ್ ಪವರ್ ಎಲ್ಲ ಲಾಸ್ ಆಗ್ಬಿಡುತ್ತೆ. ಸೊ ನಾನ್ ಧ್ಯಾನ ಮಾಡ್ಬೇಕಾದ್ರೆ ಕ್ಯಾಂಡಲ್ ಇಲ್ಲಿ ಹಚ್ಚಿಟ್ಟಿರ್ತೀನಿ ಮತ್ತೆ ಈ ಟ್ರೇನ ಇಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ತೀನಿ. ಇದ್ರಲ್ಲೆಲ್ಲ ಈ ಎಲ್ಲ ಕ್ರಿಸ್ಟಲ್ಸ್‌ನು ನಾನು ನೀಟಾಗಿ ಇದ್ರಲ್ಲಿ ಜೋಡಿಸಿರ್ತೀನಿ. ಈಗ ನಿಮಗೆ ತೋರ್ಸೋದಕ್ಕೋಸ್ಕರ ಎಲ್ಲಾನು ಹೀಗೆ ತೆಗ್ದಿಟ್ಟಿದ್ದೀನಿ. ಕ್ರಿಸ್ಟಲ್ಸ್‌ನ ನಾನು ಯಾವಾಗಲೂ ಒಂದೊಂದು ಯೂಸ್ ಮಾಡ್ತಾ ಇದ್ದೆ. ಅದು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಆದ್ರೆ ಇಷ್ಟು ಕ್ರಿಸ್ಟಲ್ ಒಂದೇ ಸಲಿ ಬಂತು. ನಾನು ಒಂದು ಸಲಿ ಇಟ್ಟಾಗ ಹೊಟ್ಟೆ ಎಲ್ಲ ತೊಳ್ಸಿ ವಾಂತಿ ಬರಂಗಾಯ್ತು ಆ್ಯಕ್ಚುಲಿ ನನಗೆ. ಇದನ್ನೆಲ್ಲ ಸೆಟ್ ಮಾಡಿ ಟ್ರೇನಲ್ಲಿ ಇಟ್ಟಿದ ತಕ್ಷಣ ಇನ್ನು ನಾನು ಧ್ಯಾನ ಮಾಡೋದಕ್ಕೆ ಸಹ ಕೂತಿರ್ಲಿಲ್ಲ. ಜಸ್ಟ್ ನನ್ನ ಪಕ್ಕದಲ್ಲಿ ಟ್ರೇ ಇಟ್ಕೊಂಡಿದ್ದೆ ಅಷ್ಟೇನೆ. ಯಾಕೆಂದ್ರೆ ಅದಷ್ಟು ಬೇಗ ಹೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ನನಗೆ ಫಸ್ಟ್ ಅನುಭವ ಹೊಟ್ಟೆ ಎಲ್ಲ ತೊಳ್ಸಿ ವಾಂತಿ ಬರಂಗಾಗಿದ್ದು. ಸೊ ನನಗೆ ಗೊತ್ತಿತ್ತು. ಬಾಡಿನ ತುಂಬಾ ಪವರ್‌ಫುಲ್ ಆಗಿ ಹೀಲ್ ಮಾಡ್ತಾ ಇದೆ. ಅದಕ್ಕೆ ಬಾಡಿ ಅದನ್ನ ತಡ್ಕೊಳ್ತಾ ಇಲ್ಲ ಅಂತ. ಜಸ್ಟ್ ವಿತಿನ್ 5 ಮಿನಿಟ್ಸ್ ಅಲ್ಲಿ ಬಾಡಿ ಕ್ರಿಸ್ಟಲ್‌ಗಳ ಎನರ್ಜಿಗೆ ಸೆಟ್ ಆಗ್ಬಿಡ್ತು. ಯಾಕೆಂದ್ರೆ ನಾನು ತುಂಬಾ ಡೀಪ್ ಮೆಡಿಟೇಷನ್‌ಗಳನ್ನ ಮಾಡ್ತೀನಿ ಆದ್ರಿಂದ. ನನ್ನ ಮೆಡಿಟೇಷನ್‌ಗಳಿಗೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಿದೆ ನನಗೆ. ನನ್ನ ಎನರ್ಜಿ ಹೈ ಆಗೋದಕ್ಕೆ, ನನ್ನ ಹೊರಗಡೆ ಎಲ್ಲಾದ್ರೂ ಓಡಾಡಿ ಬಂದಿರ್ತೀನಿ, ನನ್ಗೇನಾದ್ರೂ ನೆಗೆಟಿವ್ ಓರಾದಲ್ಲಿ ಏನಾದ್ರೂ ನೆಗೆಟಿವ್ ಎನರ್ಜೀಸ್ ಇತ್ತು ಅಂದ್ರೆ ಇಲ್ಲಿ ಬಂದು ನಾನು ಕುತ್ಕೊಂಡು ರೆಸ್ಟ್ ಮಾಡೋ ಅಷ್ಟ್ರಲ್ಲೇ ನನ್ನ ಎನರ್ಜಿನೆಲ್ಲ ಹೀಲ್ ಮಾಡಿರುತ್ತೆ ಇದು. ನಾನು ಇದನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ಲಾಸ್ಟ್ ಮಂತ್ ಇಂದಾನೇ ಇದನ್ನೆಲ್ಲ ತರಿಸಿರುವಂಥದ್ದು. ತುಂಬಾ ಕಾಸ್ಟ್ಲಿ ಏನಿಲ್ಲ. ಈ ಟಂಬಲ್ ಸ್ಟೋನ್ ಎಲ್ಲ 250, 300 ಆ ಥರ ಮೀಶೋದಲ್ಲಿ ನಾನು ಇದನ್ನೆಲ್ಲ ಆರ್ಡರ್ ಮಾಡಿರೋದು. ಚೀಪ್ ಅಂಡ್ ಬೆಸ್ಟ್ ಇದೆ ಆ್ಯಕ್ಚುಲಿ. ನೋಡಿ ತಗೊಳ್ಳಿ. ತುಂಬಾ ಚೆನ್ನಾಗಿ ಹೀಲ್ ಮಾಡುತ್ತೆ. ನನಗೆ ಇದು ಅನುಭವ ಮಾತ್ರ ತುಂಬಾ ವಂಡರ್‌ಫುಲ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿ ಇದರ ಒಂದು ರಿಸಲ್ಟ್ ನನಗೆ ತುಂಬಾ ಚೆನ್ನಾಗಿ ಬಂದ್ಮೇಲೆನೆ ನಾನು ನಿಮ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಕ್ರಿಸ್ಟಲ್ ಬಗ್ಗೆ ನಾನು ಹೇಳ್ಬೇಕಾದಂಥ ಎಲ್ಲ ಪಾಯಿಂಟ್ಸ್‌ನು ನಾನು ಹೇಳಿದ್ದೀನಿ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್‌ನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಆಂಡ್ ಲವ್ ಯು ಆಲ್.